ಎಲ್ಲರಿಗೂ ನಮಸ್ಕಾರಗಳು. ನಾವು ನವವಿಧ ಭಕ್ತಿಯ 3 ಮಾರ್ಗಗಳನ್ನು ನಾವು ನೋಡಿದ್ದೇವೆ. ನವವಿಧ ಭಕ್ತಿಯಲ್ಲಿ 9 ಪ್ರಕಾರಗಳನ್ನು ಹೇಳ್ತಾರೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ವಿಷ್ಣು ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಎಂಬುದಾಗಿ. ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು 3 ವಿಭಾಗಗಳನ್ನು 3 ಪ್ರಕಾರಗಳನ್ನು ನೋಡಿದ್ದೇವೆ. ಪ್ರಹ್ಲಾದ ಕುಮಾರನು ತನ್ನ ತಂದೆಯಾದಂತಹ ಹಿರಣ್ಯಕಶಿಪುವಿನ ಬಳಿಯಲ್ಲಿ ನವವಿಧ ಭಕ್ತಿಯ ಪ್ರಕಾರಗಳನ್ನು ಹೇಳ್ತಾ ಇದ್ದಾನೆ. ಇವತ್ತು ನಾವು ನೋಡುತ್ತಾ ಇರುವಂತಹ ವಿಚಾರವೇ ಪಾದ ಸೇವನಂ, ಅಂದ್ರೆ ಭಗವಂತನ ಪಾದವನ್ನು ಅನುದಿನವೂ ನಾವು ಚಿಂತಿಸಬೇಕು, ಆತನ ಪಾದದ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ. ಅದು ಎಂತಹ ಪಾದ ಅಂತ ಹೇಳುವಂಥದ್ದನ್ನು ಭಾಗವತದಲ್ಲಿ ವೇದವ್ಯಾಸರು ನಮಗೆ ತಿಳಿಸಿಕೊಡ್ತಾರೆ. ಅದು ಎಂತಹ ಪಾದ? ಭಗವಂತನ ಆ ಪಾದ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಾಮ್ ಅಂತ. ತನ್ನ ಪಾದದಲ್ಲಿ ಭಗವಂತ ವಜ್ರ, ಅಂಕುಶ, ಧ್ವಜ, ಚಕ್ರ ಮುಂತಾದಂತಹ ರೇಖೆಗಳನ್ನು ತಾನು ಹೊಂದಿದ್ದಾನೆ. ಅತ್ಯಂತ ಸುಕೋಮಲವಾದ ದಿವ್ಯವಾದಂತಹ ಪಾದ ಅದು. ಆ ಪಾದದ ಮಹಿಮೆಯನ್ನು ನಾವು ಅನೇಕ ಪುರಾಣಗಳಲ್ಲಿ ಭಗವಂತನ ಬಗ್ಗೆ ಎಲ್ಲೆಲ್ಲಿ ಬರೀತಾರೋ, ಎಲ್ಲೆಲ್ಲಿ ವಿವರಿಸ್ತಾರೋ ಅಲ್ಲೆಲ್ಲ ಭಗವಂತನ ಆ ಅದ್ಭುತವಾದ ಪಾದದ ಚಿಂತನೆಯನ್ನು ನಾವು ಕಾಣ್ತೇವೆ. ಇಂತಹ ಪಾದ ಅದು ಯಾವ ರೀತಿಯ ಪಾದ, ಆ ಪಾದದ ಮಹಿಮೆ ಏನು ಅಂತ ಹೇಳುವಂಥದ್ದನ್ನು ಕಪಿಲ ವಾಸುದೇವ ತನ್ನ ತಾಯಿಯಾದಂತಹ ದೇವಹೂತಿಗೆ ಹೇಳುವಂತಹ ಪ್ರಸಂಗವನ್ನು ಮತ್ತೆ ಭಾಗವತ ಪುರಾಣವೇ ನಮಗೆ ತಿಳಿಸಿಕೊಡುತ್ತದೆ. ಕರ್ದಮ ಹಾಗೂ ದೇವಹೂತಿಯ ಮಗನಾದಂತಹ ಕಪಿಲ ವಾಸುದೇವ ಭಗವಂತನ ಅವತಾರ ಅದು. ಕಪಿಲ ರೂಪದಲ್ಲಿ ಭಗವಂತ ತಾನು ಬಂದಾಗ ತನ್ನ ತಾಯಿಯಾದಂತಹ ದೇವಹೂತಿಗೆ ತಾನು ತಿಳಿಸ್ತಾನೆ, ಆ ದಿವ್ಯವಾದ ಪಾದ ಅದು ಎಂಥ ಪಾದ ಅಂತ ಹೇಳಿದರೆ ನೊಣುಪಾದ ಕೆಂಪಾದಂತಹ ಪಾದ. ಆ ಪಾದದ ಉಗುರು ಅತ್ಯಂತ ಕೆಂಪಾಗಿ ಪ್ರಜ್ವಲಿಸ್ತಾ ಉಂಟು, ಅದರಿಂದ ಕಾಂತಿ ಹೊರಹೊಮ್ಮುತ್ತಾ ಉಂಟು. ಅದರಿಂದ ಹೊರಹೊಮ್ಮುವಂತಹ ಆ ಭಗವಂತನ ಉಗುರಿನಿಂದ ಹೊರಹೊಮ್ಮುವಂತಹ ಕಾಂತಿ ನಮ್ಮಂತಹ ಭಕ್ತರೆಲ್ಲರ ಪಾಪಗಳನ್ನು ತಾನು ನಾಶ ಮಾಡಿಬಿಡುತ್ತದೆ. ಅಜ್ಞಾನದ ಅಂಧಕಾರವನ್ನು ಕಳೆದು ನಮ್ಮನ್ನು ಜ್ಞಾನಿಗಳಾಗಿ ಮಾಡುತ್ತದೆ. ನಮ್ಮ ಎಲ್ಲ ಕರ್ಮ ರಾಶಿಗಳನ್ನು ಕೂಡ ಸುಟ್ಟು ಬೂದಿ ಮಾಡುತ್ತದೆ. ಅಂತಹ ಭಗವಂತನ ಪಾದವನ್ನು ನಿತ್ಯ ನಾವು ಚಿಂತನೆಯನ್ನು ಮಾಡಬೇಕು ಅಂತ. ಅದು ಯಾವ ರೀತಿಯ ಪಾದ ಅಂತ, ಆ ಪಾದದ ಮಹಿಮೆಯನ್ನು, ಭಗವಂತನ ಪಾದವೇ ಅತ್ಯಂತ ಮಹಿಮಾಪೂರ್ಣವಾದದ್ದು ಹಾಗೂ ನಮಗೆ ಚಿಂತಿಸಲಿಕ್ಕೆ ಅತ್ಯಂತ ಸುಲಭವಾದದ್ದು, ಬೇಕಾದದ್ದು. ಮನಸ್ಸನ್ನು ಆ ಪಾದದಲ್ಲಿ, ಚಿತ್ತವನ್ನು ನಾವು ಆ ಪಾದದಲ್ಲಿಡುವ. ಅದು ಎಂತಹ ಪಾದ? ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದಂತಹ ಶ್ರೀರಾಮಚಂದ್ರನ ಪಾದ. ಸಕಲ ಅಷ್ಟೈಶ್ವರ್ಯಗಳೂ ಕೂಡ ಅವನಿಗಾಗಿ ಕಾದು ನಿಂತಿತ್ತು. ಮಾರನೇ ದಿನ ಪಟ್ಟಾಭಿಷೇಕ ಅಂತ ಎಲ್ಲರೂ ಸಂಭ್ರಮದಿಂದ ಇದ್ದಂತಹ ಆ ಸಂದರ್ಭ. ಆವಾಗ ತಂದೆಯ ಮಾತಿಗೆ ಮನ್ನಣೆಯನ್ನು ಕೊಟ್ಟು ತಾನು ಎಲ್ಲ ಭೋಗಗಳನ್ನು ಭಾಗ್ಯಗಳನ್ನು ತಿರಸ್ಕರಿಸಿ ಪಿತೃವಾಕ್ಯ ಪರಿಪಾಲನೆ ಅಂತ ಭಗವಂತ ಶ್ರೀರಾಮಚಂದ್ರ ಅವತಾರದಲ್ಲಿ ತಾನು ಕಾಡಿಗೆ ನಡೆಯುತ್ತಾನೆ. 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಿ ಆ ಕಾಡು ಮೇಡು ಗುಡ್ಡಗಳಲ್ಲಿ ತನ್ನನ್ನೇ ತಾನು ಕಷ್ಟಪಡಿಸಿಕೊಂಡಂತಹ ಆ ದಿವ್ಯ ಪಾದ. ಅಲ್ಲದೆ ಅಹಲ್ಯಾದೇವಿಯ ಶಾಪವನ್ನು ವಿಮೋಚನೆ ಮಾಡಿದಂತಹ ಪಾದ. ನಮ್ಗೆ ಗೊತ್ತುಂಟು, ಗೌತಮರ ಪತ್ನಿಯಾದಂತಹ ಅಹಲ್ಯೆ, ಆತ ಗೌತಮರ ಶಾಪದಿಂದಾಗಿ ಆಕೆ ಶಿಲೆಯಾಗಿರ್ತಾಳೆ, ಕೆಲವೊಂದು ಕಡೆ ಅದೃಶಳಾಗಿರ್ತಾಳೆ ಅಂತ ಕೊಡ್ತಾರೆ. ಅಂತಹ ಆಕೆಯ ಆಶ್ರಮಕ್ಕೆ ಯಾವಾಗ ಶ್ರೀರಾಮಚಂದ್ರ ತಾನು ಪಾದವನ್ನು ಇಡ್ತಾನೋ ಅಥವಾ ಆ ಶಿಲೆಗೆ ಯಾವಾಗ ತನ್ನ ಪಾದ ಸ್ಪರ್ಶವನ್ನು ಮಾಡ್ತಾನೋ ಆಗ ಅಹಲ್ಯಾದೇವಿ ತಾನು ಪ್ರಕಟಳಾಗಿ ಬಿಡ್ತಾಳೆ. ಅಂದ್ರೆ ಅವಳ ಪಾಪಗಳೆಲ್ಲವನ್ನೂ ಕಳೆದಂತಹ ಆ ದಿವ್ಯವಾದಂತಹ ಶ್ರೀರಾಮಚಂದ್ರನ ಪಾದ. ಈ ಪಾದದ ಮಹಿಮೆಯನ್ನು ಎಷ್ಟು ಹೇಳುವಂಥದ್ದು. ಶ್ರೀಕೃಷ್ಣಾವತಾರದಲ್ಲಿ ಅಂತೂ ಕಾಳಿಂಗ ನಾಗನ ಹೆಡೆಯ ಮೇಲೆ ನಲಿದಾಡಿದಂತಹ ಪಾದ. ಕಾಳಿಂಗ ಮರ್ದನದ ಪ್ರಸಂಗ ನಮ್ಗೆಲ್ರಿಗೂ ಕೂಡ ಗೊತ್ತುಂಟು. ಯಾವಾಗ ದುಷ್ಟನಾದಂತಹ ಆ ಕಾಳಿಂಗ ಸರ್ಪ, ಕಾಳೀಯ ನಾಗ ತಾನು ಯಮುನಾ ನದಿಯ ನೀರನ್ನೆಲ್ಲ ಹಾಳು ಮಾಡಿಬಿಡ್ತಾನೋ ಆವಾಗ ಆ ಕಾಳಿಂಗನ ಸೊಕ್ಕನ್ನು ಮುರಿಲಿಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನು ನದಿಗೆ ಧುಮುಕಿ ಆ ಕಾಳಿಂಗ ಒಂದೊಂದೇ ಹೆಡೆಯನ್ನು ತಾನು ಮೇಲಕ್ಕೆತ್ತಿದ ಹಾಗೆ ಆ ಎಲ್ಲ ಹೆಡೆಗಳ ಮೇಲೂ ತಾನು ನರ್ತನ ಮಾಡ್ತಾನಂತೆ. ಭಾಗವತದಲ್ಲಿ ದಶಮ ಸ್ಕಂದದಲ್ಲಿ ಕಾಳಿಂಗ ಮರ್ದನದ ಆ ಪ್ರಸಂಗವನ್ನು ಕನಕದಾಸರು ತಮ್ಮ ಹಾಡಿನಲ್ಲಿ ತಾವು ಹೇಳ್ತಾರೆ. ಡೋಲಿನ ಮೇಲ್ಕೈ ಭರಮಪ್ಪ ಹಾಕ್ಯಾನ, ತಾಳಾವ ಶಿವನಪ್ಪ ತಟ್ಟ್ಯಾನ, ಅಂದಾದ ಪದಗಾಳ ಹನುಮಪ್ಪ ಹಾಡ್ಯಾನ, ಚೆಲುವಾ ಕನಕಪ್ಪ ಕುಣಿದಾನ ಅಂತ. ಅಂದ್ರೆ ಯಾವಾಗ ಶ್ರೀ ಕೃಷ್ಣ ಪರಮಾತ್ಮ ಕಾಳಿಂಗ ಮರ್ದನವನ್ನು ಮಾಡ್ತಾನೋ ಆಗ ಎಲ್ಲೋ ಇದ್ದಂತಹ ಬ್ರಹ್ಮದೇವರು ಸತ್ಯಲೋಕದಿಂದ ಬರ್ತಾರಂತೆ. ಬಂದು ತಾವು ಡೋಲನ್ನು ಬಾರಿಸ್ತಾರಂತೆ. ಕಿಂಪುರುಷ ಖಂಡದಿಂದ ಹನುಮಂತ ಬಂದು ಹಾಡನ್ನು ಹಾಡ್ತಾನಂತೆ. ಹನುಮಂತ ಅತ್ಯಂತ ಒಳ್ಳೆಯ ಹಾಡುಗಾರ. ಹಾಗೇನೆ ಶಿವದೇವರು ಪರಮೇಶ್ವರ ಸಾಕ್ಷಾತ್
ಭಗವಂತನಾಗಿ ಬಂದು ತಾಳವನ್ನು ಹಾಕ್ತಾನೆ. ಹಾಗೂ ಚೆಲುವಾ ಕನಕಪ್ಪ ಕುಣಿದಾನ ಅಂತ ಕೃಷ್ಣ ಪರಮಾತ್ಮ ಈ ಕಾಳಿಂಗನ ಹೆಡೆಗಳ ಮೇಲೆ ತಾನು ಕುಣಿದಾಡ್ತಾನೆ. ಅಂತಹ ದಿವ್ಯವಾದಂತಹ ಪಾದ. ಕಾಳಿಂಗನಾಗನ ಮರ್ದನವಾದ ಮೇಲೆ ಕಾಳಿಂಗನಾಗಕ್ಕೆ ಭಗವಂತ ಸೂಚಿಸ್ತಾನಂತೆ, ನೀನು ಸಮುದ್ರದಲ್ಲಿರುವಂತಹ ರಮಣಕ ದ್ವೀಪಕ್ಕೆ ಹೋಗು ಅಂತ. ಆಗ ಗರುಡನ ಭಯ ನನಗೆ ಅಂತ ಕಾಳಿಂಗನಾಗ ಹೇಳಿದರೆ, ನಿನ್ನ ಹೆಡೆಗಳ ಮೇಲೆಲ್ಲ ನನ್ನ ಪಾದಗಳ ಅಚ್ಚಾಗಿ ಕೂತಿದೆ, ಪಾದದ ಗುರುತು ಅಚ್ಚಾಗಿದೆ, ಅಲ್ಲೆಲ್ಲ ವಜ್ರ, ಅಂಕುಶ, ಧ್ವಜ ಮುಂತಾದಂತಹ ಚಿಹ್ನೆಗಳೆಲ್ಲ ಕಾಣಿಸ್ತಾ ಇದೆ. ನನ್ನ ಪಾದದ ಗುರುತು ನಿನ್ನ ಹೆಡೆಯ ಮೇಲೆ ಇರುವುದರಿಂದಾಗಿ ಗರುಡ ನಿನಗೇನು ಮಾಡುವುದಿಲ್ಲ ಅಂತ ಭಯವನ್ನು ಕೊಟ್ಟು ಕಳಿಸ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ. ಅಂತಹ ದಿವ್ಯವಾದಂತಹ ಪಾದ. ಗರುಡನ ಹೆಗಲೇರಿ ಮಹಾವಿಷ್ಣು ಬರುವಾಗ ಆ ಗರುಡನನ್ನು ಸ್ಪರ್ಶ ಮಾಡುತ್ತಾ ಇರುವಂತಹ ಪಾದ. ಎಂತಹ ದಿವ್ಯ ಪಾದ. ಶಕಟಾಸುರ ನಮ್ಗೆ ಗೊತ್ತುಂಟು, ಶ್ರೀಕೃಷ್ಣ ಪರಮಾತ್ಮ ಪುಟ್ಟ ಮಗುವಿದ್ದಾಗ ಯಾವಾಗ ಬಂಡಿಯ ಕೆಳಗಡೆ ಮಲಗಿಸಿ ತಾಯಿ ಹೋಗ್ತಾಳೋ ಆಗ ಆ ಬಂಡಿಯ ರೂಪದಲ್ಲಿ ಬಂದವನೇ ಶಕಟಾಸುರ ಅಂತ ಹೇಳುವಂತಹ ರಾಕ್ಷಸ. ಆ ಶಕಟಾಸುರನನ್ನು ಒದ್ದಂತಹ ಆ ಪುಟ್ಟ ಪಾದ, ಆ ರಾಕ್ಷಸನ ಶಾಪ ವಿಮೋಚನೆ ಮಾಡಿದಂತಹ ಪಾದ. ಆ ಪಾದದ ಮಹಿಮೆ ಒಂದೋ ಎರಡೋ ಹೀಗೆ ಅಸಂಖ್ಯಾತ ಲೀಲೆಗಳನ್ನು ಭಗವಂತ ಅವತಾರ ಕಾಲದಲ್ಲಿ ತನ್ನ ಪಾದದ ಮಹಿಮೆಯನ್ನು ತಿಳಿಸುವಂತಹ ಅನೇಕ ಕೆಲಸಗಳನ್ನು ತಾನು ಮಾಡಿದ್ದಾನೆ. ವಾಮನರೂಪಿಯಾಗಿ ಬಂದಾಗ ವಾಮನನಾಗಿ ಬಂದಂತಹ ಭಗವಂತ ಬಲಿಯನ್ನು ತಾನು ಪಾತಾಳಕ್ಕೆ ತಳ್ಳಿದಂತಹ ಆ ಪಾದ. ಆ ಪಾದವನ್ನು ಎತ್ತಿ ತಾನು 3 ಲೋಕಗಳನ್ನು ಅಳೀತೇನೆ ಅಂತ ತಾನು ಹೊರಟಂತಹ ಪಾದ. ಊರ್ಧ್ವಲೋಕಗಳನ್ನು ಅಳಿತೇನೆ ಅಂತ ಬಲಗಾಲನ್ನು ಎತ್ತಿ ಮೇಲಿಟ್ಟಾಗ ಅದು ಆ ಭೂಮಿಯ ಹೊರ ಪದರಕ್ಕೆ ತಾಗಿ ಗಂಗಾದೇವಿಯು ಹೊರಗಿದ್ದವಳು ಭಗವಂತನ ಪಾದಸ್ಪರ್ಶದ ಮುಖಾಂತರ ಕೆಳಗಿಳಿದು ಬಂದ್ಲಂತೆ. ಹಾಗಾಗಿ ಹರಿಯ ಅಡಿಯಿಂದ ಅಂತ ಕುವೆಂಪುರವರು ಬರೆದದ್ದು. ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ಹರನ ಜಡೆಯಿಂದ ಇಳಿದುವ ಅಂತ. ಅಂದರೆ ಯಾವಾಗ ಎತ್ತಿ ಕಾಲನ್ನು ಮೇಲಿಡ್ತಾನೋ ಊರ್ಧ್ವಲೋಕಗಳನ್ನು ಅಳಿತೇನೆ ಅಂತ 3 ಹೆಜ್ಜೆಯಷ್ಟು ಭೂಮಿಯನ್ನು ದಾನ ಕೊಡಬೇಕು ಅಂತ ಕೇಳಿರ್ತಾನೆ ಬಲಿ ಹತ್ರ. 1 ಹೆಜ್ಜೆಯಿಂದ ಇಡೀ ಊರ್ಧ್ವಲೋಕವನ್ನು ಅಳೆಯುವಂಥದ್ದು. ಆಗ ಆತನ ಉಗುರು ಭೂಮಿಯ ಹೊರಪದರಕ್ಕೆ ತಾಗಿ ಅಲ್ಲಿದ್ದಂತಹ ಗಂಗೆ ಕೆಳಗಿಳಿದು ಬರ್ತಾಳೆ. ಭಗವಂತನ ಆ ಪಾದದ ಸ್ಪರ್ಶವಾದದ್ರಿಂದಲೇ ಆಕೆ ಪಾಪನಾಶಿನಿ ಅಂತ ಅನ್ನಿಸಿಕೊಂಡ್ಲು ಅಂತೆಲ್ಲ ನಮ್ಮ ಪುರಾಣಗಳಲ್ಲಿ ಗಂಗಾದೇವಿಯನ್ನು ಹೊಗಳುತ್ತಾರೆ. ಅಂತಹ ದಿವ್ಯವಾದಂತಹ ಪಾದದ ಚಿಂತನೆಯನ್ನು ನಾವು ಮಾಡಬೇಕು. ನಮ್ಮ ಸಕಲ ಕಷ್ಟಗಳನ್ನು ಕೂಡ ಅದು ಪರಿಹಾರ ಮಾಡ್ತದೆ. ಇನ್ನು ನಾವಾಗಲೇ ಹೇಳಿದ ಹಾಗೆ ಭಗವಂತನ ಪಾದದಲ್ಲಿ ಅನೇಕ ರೇಖೆಗಳುಂಟು. ಧ್ವಜ ರೇಖೆ, ಅಂಕುಶ ರೇಖೆ, ಚಕ್ರ ರೇಖೆ, ಪದ್ಮರೇಖೆ, ಇದೆಲ್ಲವೂ ಉಂಟು. ಈ ರೇಖೆಗಳೆಲ್ಲವೂ ಕೂಡ ಯಾರು ಅನನ್ಯವಾಗಿ ಭಗವಂತನ ಪಾದವನ್ನು ಸ್ಮರಣೆ ಮಾಡ್ತಾರೋ, ಭಗವಂತನ ಪಾದವನ್ನು ಚಿತ್ತದಲ್ಲಿ ಧ್ಯಾನ ಮಾಡ್ತಾರೋ ಅವರ ಅನೇಕ ಕಷ್ಟಗಳನ್ನು ಈ ಪಾದರೇಖೆಗಳು ನಾಶ ಮಾಡ್ತದಂತೆ. ಉದಾಹರಣೆಗೆ ಭಗವಂತನ ಆ ದಿವ್ಯವಾದಂತಹ ಪಾದದಲ್ಲಿ ಚಕ್ರ ರೇಖೆ ಉಂಟು. ಹೇಗೆ ಸುದರ್ಶನ ಚಕ್ರವು ಕತ್ತಲನ್ನು ನಾಶ ಮಾಡುತ್ತದೋ ಹಾಗೆಯೇ ಈ ಭಗವಂತನ ಪಾದದಲ್ಲಿರುವ ಚಕ್ರರೇಖೆಯನ್ನು ನಾವು ಚಿಂತನೆಯನ್ನು ಮಾಡುವುದರಿಂದ ಅದು ನಮ್ಮಲ್ಲಿರುವಂಥ ಅಜ್ಞಾನ ಅಂತ ಹೇಳುವಂಥ ಅಂಧಕಾರವನ್ನು, ಕತ್ತಲನ್ನು ದೂರಗೊಳಿಸಿ ಜ್ಞಾನದ ಬೆಳಕನ್ನು ನಮ್ಮಲ್ಲಿ ತಂದು ಕೊಡ್ತದಂತೆ. ಅದೇ ರೀತಿಯಾಗಿ ಭಗವಂತನ ಪಾದದಲ್ಲಿ ಶಂಖರೇಖೆ ಉಂಟು. ಈ ಶಂಖರೇಖೆಯನ್ನು ನಾವು ನಿರಂತರವಾಗಿ ಧ್ಯಾನ ಮಾಡುವುದರಿಂದ ನಮಗೆ ಅನೇಕ ವಿಧವಾದಂತಹ ವೇದಾಂಗಗಳಿರ್ಬೋದು, ಶಾಸ್ತ್ರಗಳು, ವಿಚಾರಗಳು, ಇತಿಹಾಸಗಳು, ಪುರಾಣಗಳು, ಇವು ಎಲ್ಲದರ ಒಂದು ಪ್ರಜ್ಞೆಯು ಎಲ್ಲದರಲ್ಲಿಯೂ ನಮಗೆ ಹಿಡಿತ ಉಂಟಾಗ್ತದೆ. ಭಗವಂತ ಇದೆಲ್ಲದರ ಜ್ಞಾನವನ್ನು ನಮ್ಮಲ್ಲಿ ತಂದು ಕೊಡ್ತಾನಂತೆ. ಈ ರೀತಿ ಶಂಖರೇಖೆಯನ್ನು ನಾವು ಧ್ಯಾನ ಮಾಡುವುದರಿಂದ ವಿದ್ಯೆಯನ್ನು ನಾವು ಪಡ್ಕೊಳ್ಬೋದು, ಜ್ಞಾನವನ್ನು ನಾವು ಪಡ್ಕೊಳ್ಬೋದು. ಭಗವಂತನ ಪಾದದಲ್ಲಿ ಗದಾರೇಖೆ ಉಂಟು. ಈ ಗದಾರೇಖೆಯು ನಮ್ಮ ಮೇಲೆ ಏನಾದರೂ ದುಷ್ಟ ಪ್ರಯೋಗಗಳು ಆಗಿದ್ದಿದ್ರೆ, ಮಾಟ ಮಂತ್ರಾದಿಗಳು, ಅದೇ ರೀತಿಯಾಗಿ ಪಿಶಾಚಾದಿಗಳ ಉಪದ್ರಗಳು, ಇದೆಲ್ಲವನ್ನೂ ಕೂಡ ಭಗವಂತನ ಪಾದದ ಆ ಗದಾರೇಖೆಯನ್ನು ನಾವು ಸ್ಮರಣೆ ಮಾಡುವುದರಿಂದ ನಾವು ಅವೆಲ್ಲದರ ನಿವಾರಣೆಯನ್ನು ಕೂಡ ನಾವು ಮಾಡಿಕೊಳ್ಬಹುದು. ಹಾಗೆಯೇ ಭಗವಂತನ ಪಾದದಲ್ಲಿ ಧ್ವಜರೇಖೆ ಉಂಟು. ಯಾರು ಭಗವಂತನ ಈ ಪಾದದ ಧ್ವಜರೇಖೆಯ ಚಿಂತನೆಯನ್ನು, ಭಗವಂತನ ಪಾದ ಕಮಲಗಳ ಚಿಂತನೆಯನ್ನು ಯಾರು ಮಾಡ್ತಾರೋ ಅವರ ಕೀರ್ತಿ, ಯಶಸ್ಸು ಅಂತ ಹೇಳುವಂಥದ್ದು ಧ್ವಜದಂತೆ ಉತ್ತುಂಗಕ್ಕೆ ತಾನು ಏರ್ತದೆ. ಸದಾ ಕಾಲ ಶಿಖರಪ್ರಾಯರಾಗಿರ್ತಾರೆ. ಅವರು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾರೆ. ಈ ಕಾರಣಕ್ಕಾಗಿ ಧ್ವಜರೇಖೆ ಭಗವಂತನ ಪಾದದಲ್ಲಿ ಉಂಟು. ಭಗವಂತನ ಪಾದದಲ್ಲಿರುವ ಇನ್ನೊಂದು ರೇಖೆಯೇ ಪದ್ಮರೇಖೆ. ಪದ್ಮರೇಖೆ ಯಾಕಾಗಿ ಉಂಟು ಭಗವಂತನ ಪಾದದಲ್ಲಿ ಅಂದರೆ, ಯಾರು ಭಗವಂತನ ಪಾದದ ಚಿಂತನೆಯನ್ನು ಮಾಡ್ತಾರೋ, ಅನುಗಾಲ ಭಗವಂತನ ಪಾದ ಸೇವೆಯನ್ನು ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ನಾನು ಪದ್ಮಾವತಿ ಸಮೇತನಾಗಿ ನೆಲೆಸ್ತೇನೆ ಅಂತ ಭಗವಂತನ ಪಾದದಲ್ಲಿ ಪದ್ಮರೇಖೆಯು ಉಂಟಂತೆ. ಹಾಗೇನೆ ಅಂಕುಶ ರೇಖೆ, ಕಾಮ ಕ್ರೋಧಾದಿಗಳನ್ನು ನಾವು ನಿಗ್ರಹಿಸಲಿಕ್ಕೆ, ಕಾಮ, ಲೋಭ, ಮೋಹ, ಮದ ಮುಂತಾದಂತಹ ಅರಿಷಡ್ವರ್ಗಗಳು ನಮ್ಮನ್ನೆಲ್ಲ ಮುತ್ತಿ
ನಮ್ಮನ್ನು ಹಾಳು ಮಾಡ್ತಾ ಉಂಟು. ಇದೆಲ್ಲದರ ನಿಗ್ರಹವನ್ನು ಭಗವಂತ ತಾನು ಮಾಡ್ತಾನೆ. ನಮ್ಮ ಮನಸ್ಸನ್ನು ಆ ನಿಗ್ರಹದತ್ರ ಕೊಂಡೋಗುವುದಕ್ಕೆ ನಮಗೆ ಸಹಾಯಕವಾಗಿ ನಿಲ್ತಾನೆ ಅಂತ ಹೇಳುವಂತಹ ಕಾರಣಕ್ಕೆ ಭಗವಂತನ ಪಾದದಲ್ಲಿ ಅಂಕುಶ ರೇಖೆ. ಹೀಗೆ ಅನೇಕ ರೇಖೆಗಳನ್ನು, ಉತ್ತಮೋತ್ತಮವಾದಂತಹ ಶುಭ ಲಕ್ಷಣವುಳ್ಳಂತಹ ರೇಖೆಗಳನ್ನು ನಾವು ಭಗವಂತನ ಪಾದದಲ್ಲಿ ನಾವು ಕಾಣುತ್ತೇವೆ. ನಾವು ನೋಡಿದೆವು ಭಗವಂತನ ಈ ನವವಿಧ ಭಕ್ತಿಗಳ ಸ್ವರೂಪಗಳಲ್ಲಿ ಒಂದೊಂದಕ್ಕೂ ಒಬ್ಬೊಬ್ಬರನ್ನು ಉದಾಹರಣೆಯಾಗಿ ನಾವು ತೆಗೆದುಕೊಂಡೆವು. ಶ್ರವಣಂಗೆ ಪರೀಕ್ಷಿತ ಮಹಾರಾಜ, ಕೀರ್ತನಂಗೆ ದಾಸರು, ಜೊತೆಯಲ್ಲಿ ಶುಕಮಹಾಮುನಿಗಳು, ಅದೇ ರೀತಿಯಾಗಿ ಸ್ಮರಣಂಗೆ ನಾರದರನ್ನು ನಾವು ಕೊಟ್ಟೆವು. ಈಗ ಪಾದಸೇವನಂ, ಭಗವಂತನ ಅನನ್ಯವಾದ ಪಾದಸೇವೆಯನ್ನೇ ಮಾಡ್ತಾ ಇರುವಂಥವಳು ಆಕೆ ಲಕ್ಷ್ಮೀದೇವಿ. ಆಕೆ ಭಗವಂತನ ಹೃದಯ ಕಮಲದ ನಿವಾಸಿನಿಯಾಗಿದ್ದರೂ ಕೂಡ ಭಗವಂತನ ಪಾದಪದ್ಮಗಳನ್ನು ತನ್ನ ತೊಡೆಯ ಮೇಲೆ ತಾನಿಟ್ಟುಕೊಂಡು ತನ್ನ ಕರಪದ್ಮಗಳಿಂದ ಅವನ ಪಾದವನ್ನು ನಿರಂತರ ಒತ್ತುತ್ತಾ ತಾನು ಧನ್ಯತೆಯನ್ನು ಅನುಭವಿಸ್ತಾ ಇದ್ದಾಳಂತೆ. ಹಾಗಾಗಿ ಪಾದಸೇವೆಗೆ ನಾವು ಉದಾಹರಣೆಯಾಗಿ ಕೊಡುವಂಥದ್ದೇ ಲಕ್ಷ್ಮೀದೇವಿಯನ್ನು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಪಾದ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ ಅಂತ ಭಗವಂತನನ್ನು ಹಾಡಿ ಹೊಗಳುತ್ತಾರೆ ದಾಸರಾದಿಗಳು. ಲಕ್ಷ್ಮಿಗೆ ಸಿಕ್ಕಿದಂತಹ ಈ ಭಾಗ್ಯವನ್ನು ನೆನೆದು ಸಂತೋಷ ಪಡ್ತಾರೆ, ಲಕ್ಷ್ಮೀದೇವಿಯನ್ನೂ ಕೊಂಡಾಡ್ತಾರೆ. ಅಲ್ಲದೆ ಇಕೋ ನೋಡಿ ರಂಗಯ್ಯನ ಪುಟ್ಟ ಪಾದವ ಅಂತ ಇಂತಹ ಅನೇಕ ಭಗವಂತನ ಪಾದ ಮಹಿಮೆಗಳನ್ನು ತಿಳಿಸುವಂತಹ ಅನೇಕ ಕೀರ್ತನೆಗಳನ್ನು ಕೂಡ ನಾವೆಲ್ಲರೂ ಹಾಡಿದ್ದೇವೆ, ಕೇಳಿದ್ದೇವೆ, ಸಂತೋಷಪಟ್ಟಿದ್ದೇವೆ. ಹಾಗೆಯೇ ನಾವೆಲ್ಲರೂ ಕೂಡ ಭಗವಂತನ ಪಾದ ಸೇವೆಯನ್ನು ಮಾಡುವ, ಭಗವಂತನ ಪಾದದ ವೈಶಿಷ್ಟ್ಯತೆಯನ್ನು ನಾವೆಲ್ಲರೂ ತಿಳಿದವರೇ ಆಗಿದ್ದೇವೆ. ಒಂದು ಬಾರಿ ಅದೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ಳುವ, ನಿರಂತರ ಭಗವಂತನ ಆ ಪಾದದ ಆ ಚರಣದ ಸೇವೆಯನ್ನು ಮಾಡುವ, ಚರಣ ತೀರ್ಥವನ್ನು ನಾವು ಪರಿಗ್ರಹಿಸುವ, ನಮ್ಮ ಎಲ್ಲ ಪಾಪ ರಾಶಿಗಳನ್ನು ಕೂಡ ಕಳೆದುಕೊಳ್ಳುವ, ಆತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.